ಇವತ್ತು ತಾಳಿಕೋಟೆಯಲ್ಲಿ ಆಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಇವತ್ತ ₹1 ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತ ಕೋಟ್ಯಾನ್ಗಟ್ಲೆ ಆಸ್ತಿಯನ್ನ ಅವರು ಪ್ರಜಾಸೌಧ ನಿರ್ಮಾಣವಾಗ್ಲಿ ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗ್ಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚು ಇಂತ ಜಾಗಗಳನ್ನ ಕೊಡುವಂತೆ ಅವರಿಗೆ ಮನವರಿಕೆ ಮಾಡ್ಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅದರಂತೆ ಈಗ ತಾಳಿಕೋಟೆಯಲ್ಲಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗೈತಿ ಅಂತಂದ್ರ ಆ ಹಣವನ್ನ ಶೀಘ್ರವಾಗಿ ಯುಟಿಲೈಸ್ ಮಾಡಿಕೊಂಡು ಅದು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಈ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಕ್ಕ ನಾವು ತಾಳಿಕೋಟೆಯ ಎಲ್ಲ ಜನರು ಇಲ್ಲಿ ಇವತ್ತಿನ ದಿವಸ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ ಹೇಳಿ ಒಂದು ಆಶೆ ಭಾವನೆಯನ್ನು ಇಟ್ಕೊಂಡು ಎಲ್ಲಾ ನಮ್ಮ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ತಾಯಂದಿರು ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನ ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕೈತಿ ಅಂತಂದ್ರ ಇವತ್ತಿನ ಕಾಲದಲ್ಲಿ ಅವಶ್ಯವಾಗಿ ಪ್ರಜಾಸೌಧ ಆಗುವುದನ್ನ ಅವಶ್ಯ ಐತಿ. ಈಗಾಗ್ಲೇ ತಹಸೀಲ್ದಾರ್ ಕಾರ್ಯಾಲಯ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಅದರಂತೆ ಈ ಒಂದು ತಾಲೂಕ್ ಪಂಚಾಯತಿನೂ ಕೂಡ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಈಗಾಗ್ಲೇ ಸಾಕಷ್ಟು ತಾಲೂಕ ಮಟ್ಟದಲ್ಲಿ ಆಗುವಂತಹ ಕಚೇರಿಗಳು ಇನ್ನೂ ಬಾಕಿ ಅದಾವು. ಈಗ ಜನರಿಗೆ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಸಬ್ ರಿಜಿಸ್ಟರ್ ಆಫೀಸ್ ಆಗ್ಬೇಕಾಗೈತಿ. ಇನ್ನು ಕೂಡ ಸ್ಥಳಾವಕಾಶ ಇರ್ಲಾರ್ದಿಂದ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಆಗಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಕಚೇರಿ ಆಗ್ಬೇಕಾಗೈತಿ, ಅದ್ರೂ ಸ್ಥಳಾವಕಾಶ ಇರ್ಲಾರ್ದ್ರಿಂದ ಅದನ್ನೂ ಆಗಿಲ್ಲ. ತಾಲೂಕ್ ಆದ ನಂತರ ಎಷ್ಟೋ ಕಚೇರಿಗಳು ಆಗ್ಬೇಕಾದಂತವು ಇನ್ನ ನೆನೆಗುದಿಗೆ ಬಿದ್ದಾವು. ಪ್ರಜಾಸೌಧ ಆಯ್ತು ಅಂತಂದ್ರ ನಾವ್ ಆ ಆಫೀಸ್ ಗಳನ್ನ ಇಲ್ಲಿ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೇಳ್ಕೊಳಕ್ ಒಂದ್ ಅನುಕೂಲ ಆಗ್ತೈತಿ ಅನ್ನುವಂತಹ ಒಂದು ಭರವಸೆ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರಜಾಸೌಧ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳಕ್ ಇಷ್ಟೆಲ್ಲ ಇಡೀ ತಾಳಿಕೋಟೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಬಂದಿವಿ. ಅದನ್ನ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗ ಪ್ರಜಾಸೌಧ ಕಟ್ಟಡ ಮಾಡ್ಲಕ್ಕ ಪ್ರಾರಂಭಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರಲ್ಲಿ ಕೇಳ್ಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ನನ್ನ ಹೆಸರು ನೀಲಮ್ಮ ಪಾಟೀಲ, ತಾಳಿಕೋಟೆಯ ಮಾಜಿ ಪುರಸಭೆ ಅಧ್ಯಕ್ಷರು. ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರ್ಲಿಕ್ಕೆ ಕಾರಣ ಏನಂತಂದ್ರ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯ್ತು. ಇವತ್ತಿನವರೆಗೆ ಭೂಮಿ ಇರ್ಲಾರ್ದಕ್ಕ ತಾಲೂಕಾ ಆಫೀಸ್ ಆಗದೆ ಪೆಂಡಿಂಗ್ ಉಳಿದಾವ. ಎಲ್ಲಾ 52 ತಾಲೂಕಿನ ರಾಜ್ಯದಾಗ ಘೋಷಣೆ ಆಗ್ಯಾವ. ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ದು ಒಂದೇ ಉಳಿದಿರೋದು ಈಗ ತಾಳಿಕೋಟೆ ನಮ್ಮ ರಾಜ್ಯದೊಳಗ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಹಿಂದಿದ್ದ ಜಿಲ್ಲಾಧಿಕಾರಿ ಒಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕ ಸಲುವಾಗಿ ಒಂದು 3-4 ಜಾಗಗಳನ್ನ ನೋಡಿದ್ರು. ಅಲ್ಲಿ ಒಂದು ಇನ್ನೊಬ್ಬರು ದಾನಿಗಳದ ಜಾಗನ ನೋಡಿದ್ರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಇದನ್ನ ಕೊಡ್ರಿ ಅಂತೇಳಿ ಅವರು ದಾನಿಗಳು 1 ಎಕರೆ ಕೊಡ್ತೀವಿ ಅಂತಂದ್ರು. ಎಲ್ಲರೂ ಮನವೊಲಿಸಿ 2 ಎಕರೆ ಭೂಮಿನ ಇವತ್ತ 4-5 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಭೂಮಿನ 2 ಎಕರೆ ಭೂಮಿನ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ ನಮ್ಮ ಶಾಸಕರ ವಿನಂತಿ ಮೇರೆಗೆ 2 ಎಕರೆನ ಫ್ರೀ ಆಗಿ ಅವ್ರು ಕೊಟ್ಟಿದ್ದಾರೆ. ಅದನ್ನ ಇವತ್ತ ತಾಲೂಕಾ ಎಲ್ಲರೂ ಅದನ್ನ ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲಿ ನೋಂದಣಿ ಆಗಿಬಿಟ್ಟಿದೆ.
ಆದ ನಂತರ ಇದು 2 ವರ್ಷದಿಂದ ಪ್ರೊಸೀಜರ್ ನಡೆದ. ಎಲ್ಲಾ ಜಿಲ್ಲಾಧಿಕಾರಿಗಳು ಬಂದಾರ, ತಾಲೂಕು ದಂಡಾಧಿಕಾರಿಗಳು ಬಂದಾರ, ಎಲ್ಲರೂ ನೋಡ್ಯಾರ. ಇಲ್ಲಿ ತನಕನೂ ಊರಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಅದು ಈಗ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಾಗ ಇದು ದೂರ ಆಗ್ತದ, ಇಲ್ಲಿ IB ಒಳಗ್ ಮಾಡ್ರಿ, KB ಒಳಗ್ ಮಾಡ್ರಿ ಅಂತೇಳಿ ಊರು ಬೆಳವಣಿಗೆಗೆ ಅಡ್ಡಿಪಡಿಸುವಂತ ಕೆಲವೊಂದಿಷ್ಟು ಜನ ಅದನ್ನ ತಕರಾರು ಮಾಡಿ ಊರೊಳಗ ಸ್ಟ್ರೈಕ್ ಕುಂತು ಈಗ ಕಾಮಗಾರಿನ ಅಂದ್ರ ಬಂದ ದುಡ್ಡು ಸಂತೆಗೆ ಒಳ್ಳೆ ಹೋಗುವಂತ ಆದ್ರ ಆಲಿಕ್ ಬಿಡಲ್ದಕ್ಕ ಅನ್ನುವಂತ ಒಂದು ಮಾತಾಡ್ಕೊಂತ ಕುಂತಾರ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಜಲುವ ಆಗ್ಬೇಕು. ಎಲ್ಲಾ ತಾಲೂಕಾ ಆಫೀಸ್ಗಳು ಒಂದ ಸೂರಿನಡಿ ಬಂದ್ರ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಂದ ಒಂದು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲಾ ಇಷ್ಟು ಜನಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಇವತ್ತು ಬೆಂಬಲ ನೀಡಿ ಈ ತಾಲೂಕಾ ಆಫೀಸು 1 ವರ್ಷದೊಳಗ ಕಂಪ್ಲೀಟ್ ಆಗ್ಲಿ, ಇದಕ್ಕ ಪ್ರೋತ್ಸಾಹ ಕೊಡ್ಲಿ ಜಿಲ್ಲಾಧಿಕಾರಿಗಳು, ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲಾ ಹೋರಾಟ ಮಾಡಾಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೇದಾಗ್ಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ ಊರ್ ಹೊರಗ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಈ ಪ್ರತಿಭಟನೆ ಮಾಡಾಕತ್ತಾರ. ಅದಕ್ಕ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಪೂರ್ವಕ ನಮ್ಗೆ ಏನ್ ಸರ್ ಈಗ ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದ್ ಅಲ್ಲಿ ಕುಂತು ಪ್ರತಿಭಟನೆ ಮಾಡಾಕತ್ತಾರ. ಅದು ದೂರ ಆಗ್ತಾ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರು. ಅದಕ್ಕ ಇದು ಊರೊಳಗಂದ್ರ ಸ್ಟೇಟ್ ಹೈವೇದಾಗ ಐತ್ರಿ ರೋಡ್, ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರ ಊರೊಳಗಿರೋ IB ಒಳಗ್ ಮಾಡ್ರಿ, ಅಲ್ಲಿ KB ಒಳಗ್ ಮಾಡ್ರಿ. ಅವೆಲ್ಲ ಈಗಾಗಲೇ ಇಕ್ಕಟ್ಟು ರಸ್ತೆಗಳಾಗ್ಯಾವ. ಈಗ ಅಲ್ಲೇ ಹೋದ್ರ ಒಂದು ಟ್ರಾಫಿಕ್ ನಿಂದ್ರಕ್ ಆಗಂಗಿಲ್ಲ, ಒಂದು ಗಾಡಿ ತಿರ್ಗಾಡಕ್ ಬರಂಗಿಲ್ಲ. ಸಾಲಿಗಳು ಕನ್ನಡ ಸಾಲಿ ಒಳಗ್ ಮಾಡಿರ್ತಾರ, ಸಾಲಿ ಹೋಗಿ ಊರವ್ರಿಗೆ ಮಾಡ್ಲಕ್ ಆಗತ್ತಂದ್ರ ಆಗಲ್ಲ. ಅದಕ್ಕೆ ಅದನ್ನ ಎಲ್ಲಿ ತಾಲೂಕಾ ಆಫೀಸ್ ಎಲ್ಲಾ ಈಗ ಎಷ್ಟು ತಾಲೂಕಾಗಳದಾಗ ಆಗ್ಯಾವ, ಇಲ್ಲೇ ದೇವ್ರಿಪುರಿ ಒಳಗ 5 ಕಿಲೋಮೀಟರ್ ಮ್ಯಾಗ ಆಗ್ಯದ. ಇದು ಅಷ್ಟು ಕೂಡ ಈಗ ಊರ್ಲಿಂದ ಒಂದ್ 500 ಮೀಟರ್ ಇಷ್ಟು ದೂರ ಇಲ್ಲ. ಅದಕ್ಕೆ ಇದು ಒಳ್ಳೆ ಒಂದು ಪ್ಲೇಸ್ ಆಗುತ್ತ, ಒಂದು ಚಂದ ರೋಡ್ ಹೈವೇ ಆದ. ಅದಕ್ಕೆ ಇಲ್ಲೇ ನಿರ್ಮಿಸ್ಬೇಕನ್ನೋದು ನಮ್ದು ಒತ್ತಾಯ. ಎದುರಿಗೆ ಕುಂತಾರ ಸರ್, ಅವ್ರಿಗೆ ಕಾಣದ ಕೈಗಳು ಯಾಕೆ ಬೈಲಿಗೆ ಕುಂತಾರ ಅವ್ರು ಎದುರಿಗೆ. ಜಮೀನ್ದಾರ ದಾನ ಒಂದ್ 3 ಮಂದಿ ಕೂಡಿ ಮಾಡ್ಯಾರ್ರಿ. ಒಬ್ರು ಬಸವರಾಜ್ ಮದರ್ಕಲ್ ಅಂತೇಳಿ, ಇನ್ನೊಬ್ರು ಶಿವಾನಂದ ಬೊಗಣ್ಣ ಉಗಾರ್ ಅಂತ, ಇನ್ನೊಬ್ರು ನಜೀರ್ ಕೋಳ್ಯಾಳ್ ಅಂತೇಳಿ. ನಮ್ಮ ಹೆಸರು ಪ್ರಭುಗೌಡ ಮದರ್ಕಲ್. ಪಟ್ಟಣದಲ್ಲಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ತಾಳಿಕೋಟೆಯಿಂದ ಕಡು ಬಿಸಿಲಲ್ಲಿ ಎಷ್ಟೋ ಮಂದಿ ರೋಜಾ ಇದ್ರೂ ಸಹಿತ ನಾವು ಲೆಕ್ಕಿಸದೆ ಜನರ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ನಾವು ಹಾಜರಾಗಿದ್ದೇವೆ. ಇದರ ಉದ್ದೇಶ ಜನರ ಒಂದು ಒಳ್ಳೆಯದಕ್ಕೆ, ಜನರ ಒಂದು ಅಲ್ಲಿಯ ಸಮಸ್ಯೆಗಳಿಗೆ ಸ್ಪಂದನೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಈಗಾಗಲೇ ಪ್ರಜಾಸೌಧ ನಿರ್ಮಾಣ ಮಾಡ್ಲಿಕ್ಕೆ 2 ಎಕರೆ ಜಮೀನು ದಾನದ ರೂಪದಲ್ಲಿ 3 ವ್ಯಕ್ತಿಗಳ ಹೆಸರನ್ನು ಮದರ್ಕಲ್ ಅವರು ಹೇಳಿದ್ದಾರೆ. ಆದರೆ ಅದರ ಉದ್ದೇಶ ಬೇರೆನೆ ಇಟ್ಟುಕೊಂಡು ಅದು ದೂರ ಆಗುತ್ತೆ, ಅದು ಸಮೀಪದಲ್ಲಿ ಇದ್ದಂತ ತಾಳಿಕೋಟೆ ನಗರದಲ್ಲಿಯೇ ಮಾಡ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಸುಮ್ಮನೆ ಅದು ಸ್ಥಗಿತಗೊಳಿಸುವ ಉದ್ದೇಶದಿಂದ ಈಗ ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ. ಅಂಥವರ ಜನರ ಲೆಕ್ಕಿಸದೆ ಪ್ರಜಾಸೌಧವನ್ನು ಆದಷ್ಟು ಬೇಗ ಜನರ ಎಲ್ಲಾ ಕಡೆ ನಿರ್ಮಾಣ ಮಾಡ್ಲಿಕ್ಕೆ ಕಾಮಗಾರಿ ಪ್ರಾರಂಭವಾಗಿದೆ. ಈ ತಾಳಿಕೋಟೆಯ ಒಂದು ಕಾಮಗಾರಿಯು ಸಹಿತ ಆದಷ್ಟು ಬೇಗನೆ ಚಾಲು ಮಾಡಿ ಈ ಒಂದು ಪ್ರಜಾಸೌಧಕ್ಕೆ ಆದಷ್ಟು ಬೇಗ ನಮ್ಮ ಶಾಸಕರ ಈಗ ಒಂದು ಸರ್ಕಾರದ ಅವಧಿಯಲ್ಲಿಯೇ ಮತ್ತೆ ಒಂದು ನಿರ್ಮಾಣ ಮಾಡಿ ಒಂದು ಉದ್ಘಾಟನೆಯನ್ನು ಮಾಡುವಂತ ಯೋಜನೆಯನ್ನು ನಮ್ಮ ಶಾಸಕರು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗ ಪ್ರಜಾಸೌಧ ನಿರ್ಮಾಣ ಮಾಡಿ ಜನರ ಒಂದು ಆಶೋತ್ತರಗಳಿಗೆ ಈ ಒಂದು ಸ್ಪಂದನೆ ಮಾಡಿ ಆದಷ್ಟು ಬೇಗ ಅದೇ ಸ್ಥಳದಲ್ಲಿ ಅದೇನು ಸ್ಥಳ ದೂರಿಲ್ಲ, ತಾಳಿಕೋಟೆ ಮತ್ತು ಮೈಸೂರು ಮಧ್ಯದಲ್ಲಿರುವಂತಹ ಒಂದು ಎಲ್ಲ ಕೂಡಿಸಿ ಒಂದು 2000 ಮೀಟರ್ ಇದೆ. ಅದೇ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಿ ಜನರ ಒಂದು ಆಶೆಗಳನ್ನು ಈಡೇರಿಸಬೇಕಂತ ಹೇಳಿ ಜನರಲ್ಲಿ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ರೋಷನ್ ಡೋಣಿ, ತಾಳಿಕೋಟೆ.